ಹೊಲಿಗೆ ಮಣಿದು ಕಂಡಕ್ಟರ್ ಮೇಲೆ ಪೋಕ್ಸೋ ಕೇಸ್ ಹಾಕಿದ್ದಾರೆ. ಬೆಳಗಾವಿ ಸಚಿವರ ವಿರುದ್ಧ ನಾರಾಯಣಗೌಡ ಗಂಭೀರ ಆರೋಪ ಮಾಡಿದ್ದಾರೆ. ಯುವತಿ ಕುಟುಂಬಸ್ಥರು ಕೇಸ್ ವಾಪಸ್ ಪಡೆದಿದ್ದು ಸಂತೋಷ ಅಂತ ಹೇಳಿದ್ದಾರೆ ನಾರಾಯಣಗೌಡ. ಎಲ್ಲ ಬೆಳವಣಿಗೆ ಬಗ್ಗೆ ಮಾತಾಡೋಕೆ ನಮ್ಮ ಜೊತೆಗೆ ಕರ್ವೆ ರಾಜ್ಯಾಧ್ಯಕ್ಷ ನಾರಾಯಣಗೌಡರು ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಇವತ್ತು ನೀವು ಪೋಕ್ಸೋ ಕೇಸನ್ನು ವಾಪಸ್ ತೊಗೋಬೇಕು ಅಂತೇಳಿ ಚೆನ್ನಮ್ಮ ಸರ್ಕಲ್ನಿಂದ ಕಮಿಷನ್ ಆಫೀಸರು ಪ್ರತಿಭಟನೆ ಮಾಡೋಕ್ಕೆ ನಿರ್ಧಾರ ಮಾಡಿದ್ರಿ. ಇನ್ನೂ ಪ್ರತಿಭಟನೆ ಆರಂಭ ಆಗಿಲ್ಲ, ಆಲ್ರೆಡಿ ಅವರು ಕುಟುಂಬಸ್ಥ ಒಂದು ವಿಡಿಯೋ ಹೇಳಿಕೆ ಬಿಡುಗಡೆ ಮಾಡಿದ್ದಾರೆ, ನಾವು ಪೋಕ್ಸೋ ಕೇಸನ್ನು ವಾಪಸ್ ತೊಗೋತಾ ಇದ್ದೀವಿ ಅಂತೇಳಿ. ಅವರ ತೀರ್ಮಾನ ಏನಿದೆ ಒಳ್ಳೆ ತೀರ್ಮಾನ. ಯಾವತ್ತೂ ಇಂಥ ಸುಳ್ಳು ಮೊಕದ್ದಮೆಗಳನ್ನು ಯಾರ ಮೇಲೂ ಕೊಡಬೇಕು ಅನ್ನೋ ಉದ್ದೇಶ ಯಾರ್ದು ಆಗಬಾರ್ದು. ಅದು ಕನ್ನಡಿಗರಿದ್ದರೂ ಅಷ್ಟೇ, ಮರಾಠಿಗರಿದ್ದರೂ ಅಷ್ಟೇ. ಇಂಥ ಸುಳ್ಳು ಪ್ರಕರಣಗಳನ್ನ ಆಗಬಾರ್ದು. ಇವತ್ತು ಅಲ್ಲೇ ಒಳಗಾಗಿರುವಂಥ ಕಂಡಕ್ಟ್ರು ಆಸ್ಪತ್ರೆಯಲ್ಲಿ ಬೆಡ್ ಮೇಲೆ ಮಲ್ಕೊಂಡು ಕಣ್ಣೀರು ಹಾಕುವಾಗ ನನಗೆ ಭಾರಿ ಹಿಂಸೆ ಆಯಿತು. ಅದಕ್ಕಾಗಿ ಏನಾದರೂ ಚಿಂತೆ ಇಲ್ಲ ಅನ್ನೋ ತೀರ್ಮಾನಕ್ಕೆ ನಾನು ಬಂದಿದ್ದೆ. ಅಷ್ಟರೊಳಗಡೆ ಇಂಥದ್ದೊಂದು ಒಳ್ಳೆಯ ಸುದ್ದಿ ಪ್ರಕರಣವನ್ನು ಆ ಕುಟುಂಬಸ್ಥರು ವಾಪಸ್ ತೊಗೊಂಡಿದ್ದಾರೆ ಅನ್ನೋದು ಅವರಿಗೆ ಲಾಸ್ಟಿಗೆ ಹೊರವಾಗಿದ್ದು ಭಾರಿ ವಿಶೇಷ. ಹಾಗಾಗಿ ಆ ಕುಟುಂಬ ಇನ್ಮೇಲಾದರೂ ಇಂಥ ಪ್ರಕರಣಗಳನ್ನ, ಸುಳ್ಳು ಪ್ರಕರಣಗಳನ್ನ ಕೊಡಬಾರ್ದು, ಯಾರ ಮೇಲೆ ಆಗಲಿ. ಒತ್ತಡ ಹಾಕ್ತಂತ ಯಾರೇ ಇರಲಿ. ನನಗೆ ತಿಳಿದ ಮಟ್ಟಿಗೆ ಈಗ ಬಂದ ಮಾಹಿತಿ ಪ್ರಕಾರ ಯಾರೋ ಒಬ್ಬರು ಬೆಳಗಾವಿ ಸಚಿವರು ಒತ್ತಡ ಹಾಕಿದ್ರು ಅನ್ನೋದು ನನ್ನ ಗಮನಕ್ಕೆ ಬಂದಿದೆ. ಅದು ಸಚಿವರಾಗಿದ್ದರೂ ಅಷ್ಟೇ, ಸಚಿವೆ ಆಗಿದ್ದರೂ ಅಷ್ಟೇ. ನಿಮಗಿಂತ ಮರಾಠಿ MESನ ಹೋಲೈಕೆ ಮಾಡೋದು, ಆ ಗುಂಡಗಳ ಪರವಾಗಿ ನಿಲ್ಲೋದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಸಂಪರ್ಕದಲ್ಲಿದ್ದಾರೆ. ಅನಿಲ್, ಕಂಡಕ್ಟರ್ ಮೇಲಿನ ಹಲ್ಲೆ ಬಹಳ ದೊಡ್ಡ ಆಕ್ರೋಶ ವ್ಯಕ್ತವಾಯಿತು, ಸರಣಿ ಪ್ರತಿಭಟನೆ ನಡೆಯಿತು. ಇವತ್ತು ಕರವೇ ನಡೆಸಿದಂತಹ ಪ್ರತಿಭಟನೆ ಯಾವ ರೀತಿಯಾದಂತಹ ಸ್ವರೂಪ ಪಡಿತು, ಏನೆಲ್ಲ ಆಯಿತು? ಹೌದು ಶ್ವೇತಾ, ಏನು ಕಂಡಕ್ಟರ್ ಮೇಲೆ 4 ದಿನಗಳ ಹಿಂದೆ ಆದಂತಹ ಏನು ಹಲ್ಲೆ ಪ್ರಕರಣ ಇದೆ, ಹಲ್ಲೆ ಪ್ರಕರಣ ಸಂಬಂಧಪಟ್ಟಂಗೆ ಇವತ್ತು ಏನು ಕಂಡಕ್ಟರ್ ಮೇಲೆ ಆದಂತಹ ಪೋಕ್ಸೋ ಕೇಸನ್ನು ವಾಪಸ್ ಪಡಿಬೇಕು, ಅದರ ಜೊತೆಗೇನೆ ಹಲ್ಲೆ ಮಾಡಿರ್ತಕ್ಕಂಥ ಗುಂಡಾಗಳ ವಿರುದ್ಧ ಗುಂಡಾ ಕಾಯ್ದೆ ಕೇಸ್ ದಾಖಲು ಮಾಡಬೇಕು ಅಂತೇಳಿ ಆಗ್ರಹಿಸಿ ಇವತ್ತು ಕರ್ವೆ ಪ್ರತಿಭಟನೆ ಮಾಡ್ತಿರುವಂಥದ್ದು. ಪ್ರವೀಣ್ ಶೆಟ್ಟಿ ಬಣ ಈಗಾಗಲೇ ಪ್ರತಿಭಟನೆ ಚೆನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆ ಮಾಡಿತ್ತು. ಆ ಪ್ರತಿಭಟನೆ ಮಾಡಿರ್ತಕ್ಕಂಥ ಕರ್ವೆ ಕಾರ್ಯಕರ್ತರನ್ನು ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದು ಠಾಣೆಗೆ ಕರೆದೊಯ್ದಿದ್ದಾರೆ. ಈಗ ಚೆನ್ನಮ್ಮ ವೃತ್ತಕ್ಕೆ ನೀವು ದೃಶ್ಯದಲ್ಲಿ ಕೂಡ ನೋಡ್ತಿರುವಂಥದ್ದು. ನಾರಾಯಣಗೌಡರು ಈಗಷ್ಟೇ ಬೆಳಗಾವಿ ಚೆನ್ನಮ್ಮ ವೃತ್ತಕ್ಕೆ ಬಂದಿದ್ದಾರೆ. ಬೆಳಗಾವಿ ಇಪಾ ಹೋಟೆಲಿಂದ ಮೆರವಣಿಗೆ ಮೂಲಕ ಅವರು ಬಂದು ಚೆನ್ನಮ್ಮ ವೃತ್ತದಲ್ಲಿ ಈಗ ಚೆನ್ನಮ್ಮ ಪುತ್ಥಳಿಗೆ ಮಾಲಾರ್ಪಣೆ ಮಾಡ್ತಿದ್ದಾರೆ. ಬೆಳಗಾವಿಯಲ್ಲಿ MES ಕಾರ್ಯಕರ್ತರ ಗುಂಡಾಗಿರಿ ವಿಪರೀತವಾಗಿದೆ, ಅದನ್ನು ತಡೆಯುವ ನಿಟ್ಟಿನಲ್ಲಿ ಬೆಳಗಾವಿ ಪೊಲೀಸರು ವಿಫಲರಾಗಿದ್ದಾರೆ ಅಂತೇಳಿ ಅವರು ಕೂಡ ಆರೋಪವನ್ನು ಮಾಡ್ತಿರುವಂಥದ್ದು. ಇನ್ನು ಮುಂದಾದರೂ MES ಇಂಥ ಪುಂಡಾಟ ಮೇಲಕ್ಕೆ ಬೆಳಗಾವಿ ಪೊಲೀಸರು ಅವಕಾಶ ಕೊಡಬಾರ್ದು ಅಂತೇಳಿ ಅವರು ಕೂಡ ಈಗ ಆಗ್ರಹವನ್ನು ಮಾಡ್ತಿರುವಂಥದ್ದು. ಇಲ್ಲಿಂದ ಚೆನ್ನಮ್ಮ ವೃತ್ತದಿಂದ ಚೆನ್ನಮ್ಮ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದ ಬಳಿಕ ನಗರ ಪೊಲೀಸ್ ಆಯುಕ್ತರ ಕಚೇರಿಗೆ ಕೂಡ ಅವರು ಮುತ್ತಿಗೆ ಹಾಕೋಕೆ ನಿರ್ಧಾರ ಮಾಡಿರುವಂಥದ್ದು. ಅವರ ಪ್ರಮುಖ ಬೇಡಿಕೆ ಅಂತಂದ್ರೆ ಕಂಡಕ್ಟರ್ ಮೇಲಿದ್ದಂತಹ ಕೇಸನ್ನು ವಾಪಸ್ ತೆಗೆದುಕೊಳ್ಬೇಕು ಅಂತೇಳಿತ್ತು. ಈಗಾಗಲೇ ಕುಟುಂಬಸ್ಥರು ಕೂಡ ವಿಡಿಯೋ ಹೇಳಿಕೆಯನ್ನು ಬಿಡುಗಡೆ ಮಾಡಿರುವಂಥದ್ದು. ನಾವೀಗ ಕಂಡಕ್ಟರ್ ಮೇಲೆ ಹಾಕಿರ್ತಕ್ಕಂಥ ಪೋಕ್ಸೋ ಕೇಸನ್ನು ವಾಪಸ್ ಪಡಿತೀವಿ ಅಂತೇಳಿ ಕುಟುಂಬಸ್ಥರೇ, ಸ್ವತಃ ಅಪ್ರಾಪ್ತೆಯ ಕುಟುಂಬಸ್ಥರೇ ವಿಡಿಯೋ ಹೇಳಿಕೆ ಬಿಡುಗಡೆ ಮಾಡಿರುವಂಥದ್ದು. ಹೀಗಾಗಿ ಈ ಸಂಬಂಧಪಟ್ಟಂಗೆ ನಗರ ಪೊಲೀಸ್ ಆಯುಕ್ತರು ಕೂಡ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಪ್ರತಿಕ್ರಿಯೆಯನ್ನು ನೀಡಿರುವಂಥದ್ದು. ಈಗಾಗಲೇ ಕುಟುಂಬಸ್ಥರೇ ವಿಡಿಯೋ ಹೇಳಿಕೆ ಬಿಡುಗಡೆ ಮಾಡಿರುವಂಥದ್ದು. ನಾವು ಈ ಪ್ರಕರಣದ ತನಿಖೆಯನ್ನು ACP ಬೆಳಗಾವಿ ಗ್ರಾಮೀಣ ACP ಅವರಿಗೆ ನೀಡಲಾಗಿದೆ, ತನಿಖೆ ಜವಾಬ್ದಾರಿಯನ್ನು ನೀಡಲಾಗಿದೆ. ಹೀಗಾಗಿ ಇನ್ನೊಮ್ಮೆ ನಾವು ಖುದ್ದಾಗಿ ಅಪ್ರಾಪ್ತೆಯ ಹೇಳಿಕೆಯನ್ನು ದಾಖಲಿಸಿಕೊಂಡು ಪ್ರಕರಣವನ್ನು ರಿಪೋರ್ಟ್ ಹಾಕಿ ಆ ಕೇಸನ್ನು ಮುಚ್ಚಿ ಹಾಕ್ತೀವಿ ಅನ್ನುವಂತಹ ಮಾಹಿತಿಯನ್ನು ಸ್ವತಃ ಎಡಾ ಮಾರ್ಟಿನ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಹೇಳಿರುವಂಥದ್ದು. ಈಗಷ್ಟೇ ಚೆನ್ನಮ್ಮ ವೃತ್ತಕ್ಕೆ ನಾರಾಯಣಗೌಡ ಬಣದ ಕಾರ್ಯಕರ್ತರು ಬಂದಿರುವಂಥದ್ದು. ನಾರಾಯಣಗೌಡ ನೇತೃತ್ವದಲ್ಲಿ ಈ ಒಂದು ಬೃಹತ್ ಪ್ರತಿಭಟನೆ ನಡೆಯಲಿದೆ. ಆ ಬಳಿಕ ಇಲ್ಲಿಂದ ಅವರು ನಗರ ಪೊಲೀಸ್ ಆಯುಕ್ತರಿಗೆ ಕಚೇರಿವರೆಗೆ ಮೆರವಣಿಗೆ ಮೂಲಕ ಹೋಗಲಿದ್ದಾರೆ. ಏನು ಬೆಳಗಾವಿಯಲ್ಲಿ MES ಕಾರ್ಯಕರ್ತರು ಗುಂಡಾಗಿರಿಯನ್ನು ಮಾಡ್ತಿದ್ದಾರೆ, ಸರ್ಕಾರಿ ನೌಕರರ ಮೇಲೆ ಆಗಿರ್ಬೋದು ಅಥವಾ ಅಮಾಯಕ ಜನರ ಮೇಲೆ ಹಲ್ಲೆಯನ್ನು ಮಾಡ್ತಿದ್ದಾರೆ. ಅದಕ್ಕೆ ಸಂಪೂರ್ಣವಾಗಿ ಕಡಿವಾಣ ಹಾಕಬೇಕು. ಆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಬೆಳಗಾವಿ ಜಿಲ್ಲಾಡಳಿತ ಈವರೆಗೆ ವಿಫಲ ಆಗಿದೆ. ಹೀಗಾಗಿ ಅವರ ಸಂಪೂರ್ಣವಾಗಿ ಅವರ ಏನು ಗುಂಡಾಗಿರಿ ಇದೆ ಅದನ್ನು ಕಡಿವಾಣ ಹಾಕಬೇಕು ಅಂತೇಳಿ ಅವರು ಕೂಡ ಆಗ್ರಹವನ್ನು ಮಾಡಲಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಚೆನ್ನಮ್ಮ ಪುತ್ಥಳಿಗೆ ಮಾಲಾರ್ಪಣೆ ಮಾಡ್ತಾರೆ. ಮಾಲಾರ್ಪಣೆ ಆದ ಬಳಿಕ
ಅವರು ಬೆಳಗಾವಿ ನಗರ ಪೊಲೀಸ್ ಆಯುಕ್ತರ ಕಚೇರಿಗೆ ಹೋಗಲಿದ್ದಾರೆ. ಏನು 4 ದಿನಗಳ ಹಿಂದಷ್ಟೇ ಈ ಪ್ರಕರಣ ಆಗಿತ್ತು. ಪ್ರಕರಣ ಸಂಬಂಧಪಟ್ಟಂಗೆ 4ಕ್ಕೂ ಅಧಿಕ ಜನರ ಆರೋಪಿಗಳನ್ನು ಬಂಧಿಸಿದ್ರು. ಈಗ ಬಂಧಿಸಿದ ಬಳಿಕ ಏನು ಕಂಡಕ್ಟರ್ ಮೇಲೆ ಪೋಕ್ಸೋ ಕೇಸ್ ಆಯಿತು. ಪ್ರಕರಣ ಮತ್ತಷ್ಟು ಗಂಭೀರ ಸ್ವರೂಪ ಪಡೆದುಕೊಂಡಿತ್ತು. ಈಗಾಗಲೇ ಕಳೆದ 2 ದಿನಗಳಿಂದ ಮಹಾರಾಷ್ಟ್ರ ಹಾಗೂ ಕರ್ನಾಟಕದಲ್ಲಿ ಏನು ಸಾರಿಗೆ ಸಂಚಾರ ಇತ್ತು ಅದು ಸಂಪೂರ್ಣವಾಗಿ ಸ್ಥಗಿತವಾಗಿರುವಂಥದ್ದು. ಅದ್ರ ಜೊತೆಗೆ ಕರ್ನಾಟಕದ ಬಸ್ಗಳಿಗೆ ಶಿವಸೇನೆ ಪುಂಡರು ಕೂಡ ಕಪ್ಪು ಮಸಿ ಬಳಿಯುವ ಕೆಲಸವನ್ನು ಕೂಡ ಮಾಡಿರುವಂಥದ್ದು. ಹೀಗಾಗಿ ಈ ಎಲ್ಲ ಬೆಳವಣಿಗೆಗಳನ್ನ ಖಂಡಿಸಿ ಈಗ ಕರ್ವೆ ಪ್ರತಿಭಟನೆಯನ್ನ ಮಾಡ್ತಿರುವಂಥದ್ದು. ಶ್ವೇತಾ, ಥ್ಯಾಂಕ್ ಯು ಅನಿಲ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.